ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನಲ್ ಅಕಾಡೆಮಿ. ನಾವು ಹಿಂದಿನ ತರಗತಿಯಲ್ಲಿ ಕೆಲಸ ಮತ್ತು ಶಕ್ತಿಗೆ ಸಂಬಂಧಪಟ್ಟಂತಹ ಕೆಲವು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ನಾವು ಹಿಂದಿನ ತರಗತಿಯಲ್ಲಿ ಕೆಲಸ ಮತ್ತು ಶಕ್ತಿಗೆ ಸಂಬಂಧಪಟ್ಟಂತಹ ಕೆಲವು MCQsನ ನೋಡೋಣ. ಇಲ್ಲಿ ಮೊದಲನೇದಾಗಿ ಕೆಲಸದ SI ಯೂನಿಟ್ ಯಾವುದು? ಕೆಲಸದ SI ಯೂನಿಟ್ ಯಾವುದಪ್ಪ ಅಂದರೆ ಜೂಲ್ ಅಂತ. ಕೆಲಸದ SI ಯೂನಿಟ್ ಜೂಲ್ ಅಂತ. ಮತ್ತು ಶಕ್ತಿಯ SI ಯೂನಿಟ್ ಕೂಡ ಜೂಲೇ ಆಗಿರುತ್ತೆ. ಮತ್ತು ಎರಡನೇದಾಗಿ ಕೆಲಸ ಅಂದರೆ ಏನು ಅಂತ. ಕೆಲಸ ಅಂದರೆ ಏನು? ಕೆಲಸ ಅಂದರೆ ಏನು? ಕೆಲಸ ಅಂದರೆ ಇಲ್ಲಿ ಬಲ ಇಂಟು ದೂರ, B ಆಪ್ಷನ್ ಬಲ ಡಿವೈಡೆಡ್ ಬೈ ದೂರ, C ದೂರ ಇಂಟು ಸಮಯ, D ವೇಗ ಇಂಟು ಸಮಯ ಅಂತ ಇದೆ. ಅಂದರೆ ಕೆಲಸದ ಡೆಫಿನೇಷನ್ ಪ್ರಕಾರ ಇಲ್ಲಿ ಕೆಲಸ ಅಂದರೆ ಏನು ಅಂದರೆ ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ. ಅಂದರೆ ಕೆಲಸ ಇಸ್ ಈಕ್ವಲ್ ಟು ಬಲ ಇಂಟು ಸ್ಥಳಾಂತರ ಅಥವಾ ಸ್ಥಾನಪಲ್ಲಟ ಅಂತ ಅರ್ಥ. ಓಕೆನಾ? ಹಾಗಾದರೆ ಕೆಲಸ ಇಸ್ ಈಕ್ವಲ್ ಟು ಬಲ ಇಂಟು ದೂರ ಅಂತ ಕೊಟ್ಟಿದ್ದಾರೆ. ದೂರ ಮೀನ್ಸ್ ಸ್ಥಾನಪಲ್ಲಟ, ಸ್ಥಳಾಂತರ ಅಂತ ಅರ್ಥ. ಆದ್ದರಿಂದ ಈ ಕ್ವಶನ್ಗೆ ಆನ್ಸರ್ ಏನಾಗುತ್ತಪ್ಪ ಅಂತಂದರೆ ಆಪ್ಷನ್ ಎ ಬಲ ಇಂಟು ದೂರ ಅಂತ ಆಗುತ್ತೆ. ಓಕೆನಾ? ನೆಕ್ಸ್ಟು ಥರ್ಡ್ ಒನ್ ನೋಡೋದಾದರೆ 1 ಜೂಲ್ ಅಂದರೆ ಏನು ಅಂತ. ಕೆಲಸ ಏಕಮಾನ ಜೂಲ್ ಆದ್ದರಿಂದ ಅದರಲ್ಲಿ 1 ಜೂಲ್ ಅಂತಂದರೆ ಏನು? 1 ಜೂಲ್ ಅಂದರೆ ಒಂದು ಕಾಯದ ಮೇಲೆ 1 ನ್ಯೂಟನ್ ಬಲವನ್ನು ಪ್ರಯೋಗಿಸಿದಾಗ ಅದು ಬಲ ಪ್ರಯೋಗಿಸಿದ ದಿಕ್ಕಿನಲ್ಲಿ 1 ನ್ಯೂಟನ್ ಬಲವನ್ನು ಪ್ರಯೋಗಿಸಿದಾಗ ಅದು ಬಲದ ದಿಕ್ಕಿನಲ್ಲಿ 1 ಮೀಟರ್ ಸ್ಥಾನಪಲ್ಲಟ ಆದರೆ ಅಲ್ಲಿ ನಡೆದಂತಹ ಕೆಲಸವನ್ನು 1 ಜೂಲ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? ಎ 1 ನ್ಯೂಟನ್ ಪರ್ ಮೀಟರ್, B 1 ನ್ಯೂಟನ್ ಇಂಟು ಮೀಟರ್, C 1 kg ಪರ್ ಮೀಟರ್, D 1 ಮೀಟರ್ ಪರ್ ಸೆಕೆಂಡ್. ಆನ್ಸರ್ ಯಾವುದು ಇದರಲ್ಲಿ? ಆನ್ಸರ್ ಯಾವುದು? ಎನ, ಬಿನ, ಸಿನ ಅಥವಾ ಡಿನ? ಯಾವುದಾಗುತ್ತೆ ಆನ್ಸರ್? ಯಾವುದಪ್ಪ ಇದರಲ್ಲಿ ಅಂತಂದರೆ ಗೆಸ್ ಮಾಡ್ತೀರಾ? ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. 1 ನ್ಯೂಟನ್ ಇಂಟು ಮೀಟರ್ ಅಂತ. ಓಕೆನಾ? 1 ನ್ಯೂಟನ್ ಇಂಟು ಮೀಟರ್. ಒಂದು ಕಾಯದ ಮೇಲೆ 1 ನ್ಯೂಟನ್ ಬಲ ಪ್ರಯೋಗಿಸಿದಾಗ ಅದು ಬಲದ ದಿಕ್ಕಿನಲ್ಲಿ 1 ಮೀಟರ್ ದೂರ ಕ್ರಮಿಸಿದರೆ ಅದನ್ನು ಅಲ್ಲಿ ನಡೆದಂತಹ 1 ಜೂಲ್ ಕೆಲಸ ಅಂತ ಕರಿತೀವಿ. ಸೊ ದ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟು ಫೋರ್ತ್ ಒನ್. ಕೆಲಸ ಆಗಲು ಬೇಕಾದದ್ದು ಏನು? ಕೆಲಸ ಆಗಲು ಬೇಕಾದದ್ದು ಆಪ್ಷನ್ ಎ ಬಲ ಮಾತ್ರ, ಆಪ್ಷನ್ ಬಿ ದೂರ ಮಾತ್ರ, ಆಪ್ಷನ್ ಸಿ ಬಲ ಮತ್ತು ಸ್ಥಳಾಂತರ, ಆಪ್ಷನ್ ಡಿ ಸಮಯ. ಇಲ್ಲಿ ಆಲ್ರೆಡಿ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಕೆಲಸ ನಡಿಬೇಕು ಅಂತಂದರೆ 2 ಮುಖ್ಯವಾಗಿ ಕಂಡೀಷನ್ಗಳಿವೆ. ಏನು? ಒಂದು ಕಾಯದ ಮೇಲೆ ಬಲ ಪ್ರಯೋಗ ಆಗಿರಬೇಕು, ಮತ್ತು ಇನ್ನೊಂದು ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು ಅಂತ 2 ಕಂಡೀಷನ್ಸ್ ಇದೆ. ಆದ್ದರಿಂದ ಇಲ್ಲಿ ಆಪ್ಷನ್ ಸಿ ಬಲ ಮತ್ತು ಸ್ಥಳಾಂತರ ಮುಖ್ಯವಾಗುತ್ತೆ. ಕೆಲಸ ಆಗಲು ಬಲ ಮತ್ತು ಸ್ಥಳಾಂತರ ತುಂಬ
ಮುಖ್ಯ ಆಗುತ್ತೆ. ಮತ್ತು ಇಲ್ಲಿ ಸ್ಥಳಾಂತರ 0 ಆಗಿದ್ದರೆ ಕೆಲಸ ಏನಾಗಿರುತ್ತೆ, ಬಲನ ಪ್ರಯೋಗಿಸಿ ಸಹ ಸ್ಥಳಾಂತರ 0 ಆಗಿದ್ದರೆ, ಈಗ ಬಲ ಪ್ರಯೋಗಿಸಿ ಒಂದು ಕಾಯದ ಮೇಲೆ ಬಲ ಪ್ರಯೋಗಿಸಿದಾಗ ಆ ಕಾಯ ಮುಂದಕ್ಕೆ ಚಲಿಸಲಿಲ್ಲ ಅಂತಂದರೆ, ಇದ್ದಿದ್ದ ಜಾಗದಲ್ಲೇ ಇತ್ತು ಅಂತಂದರೆ ಅಲ್ಲಿ ಸ್ಥಳಾಂತರ ಆಗಿರಲ್ಲ, ಬಲ ಮಾತ್ರ ಪ್ರಯೋಗ ಆಗಿರುತ್ತೆ. ಹಾಗಾದರೆ ಸ್ಥಳಾಂತರ 0 ಆಗಿದ್ದಾಗ ಕೆಲಸ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ, ಕಡಿಮೆ ಆಗಿರುತ್ತೆ, 0 ಆಗಿರುತ್ತೆ ಅಥವಾ ಅನಂತ ಆಗಿರುತ್ತೆ. ಯಾವುದಾಗಿರುತ್ತೆ, ಬಲ ಪ್ರಯೋಗಿಸುವ ಸಹ ಸ್ಥಳಾಂತರ ಆಗಿಲ್ಲ ಅಂತಂದರೆ ಅಲ್ಲಿ ಕೆಲಸ ಏನಾಗಿರುತ್ತಪ್ಪ ಅಂದರೆ 0 ಆಗಿರುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 6th ಒನ್, ಧನಾತ್ಮಕ ಕೆಲಸ ಯಾವಾಗ? ಆಪ್ಷನ್ ಎ ಬಲ ಮತ್ತು ಸ್ಥಳಾಂತರ ಒಂದೇ ದಿಕ್ಕಿನಲ್ಲಿದ್ದಾಗ, ಆಪ್ಷನ್ ಬಿ ವಿರುದ್ಧ ದಿಕ್ಕಿನಲ್ಲಿದ್ದಾಗ, ಆಪ್ಷನ್ ಸಿ 90 ಡಿಗ್ರಿ ಇದ್ದಾಗ, ಆಪ್ಷನ್ ಡಿ 0 ಆಗಿದ್ದಾಗ. ಧನಾತ್ಮಕ ಕೆಲಸ ಇದು ಕೆಲಸದ ಒಂದು ವಿಧ ಅಂತ ನಾನು ಹಿಂದಿನ ತರಗತಿಯಲ್ಲೇ ಹೇಳಿದ್ದೀನಿ. ಧನಾತ್ಮಕ ಕೆಲಸ, ಋಣಾತ್ಮಕ ಕೆಲಸ ಮತ್ತು ಶೂನ್ಯ ಕೆಲಸ ಅಂತ. ಇಲ್ಲಿ ಧನಾತ್ಮಕ ಕೆಲಸ ಅಂತಂದರೆ ಬಲ ಮತ್ತು ಸ್ಥಳಾಂತರ ಒಂದೇ ದಿಕ್ಕಿನಲ್ಲಿ ಆಗಿರಬೇಕು, ಆಗ ಮಾತ್ರ ಅದು ಧನಾತ್ಮಕ ಕೆಲಸ ಆಗಿರುತ್ತೆ. ಆದ್ದರಿಂದ ಇಲ್ಲಿ ಆನ್ಸರ್ ಏನಾಗುತ್ತೆ, ಬಲ ಮತ್ತು ಸ್ಥಳಾಂತರ ಒಂದೇ ದಿಕ್ಕಿನಲ್ಲಿರೋದು, ಅಂದರೆ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಋಣಾತ್ಮಕ ಕೆಲಸಕ್ಕೆ ಉದಾಹರಣೆ ಯಾವುದು? ಋಣಾತ್ಮಕ ಕೆಲಸಕ್ಕೆ ಉದಾಹರಣೆ ಯಾವುದು? ಋಣಾತ್ಮಕ ಕೆಲಸಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಎತ್ತುವುದು, ತಳ್ಳುವುದು, ಓಡುವುದು. ಇಲ್ಲಿ ಋಣಾತ್ಮಕ ಕೆಲಸ ಅಂದರೆ ಬಲ ಮತ್ತು ಸ್ಥಳಾಂತರ ದಿಕ್ಕು ವಿರುದ್ಧವಾಗಿರೋದು. ಬಲ ಮತ್ತು ಸ್ಥಳಾಂತರ ದಿಕ್ಕು ವಿರುದ್ಧವಾಗಿದ್ದರೆ ಅದನ್ನು ನಾವು ಋಣಾತ್ಮಕ ಕೆಲಸ ಅಂತ ಕರಿತೀವಿ. ಇಲ್ಲಿ ಎತ್ತುವುದಾಗುತ್ತಾ? ಆಗೋದಿಲ್ಲ. ಮತ್ತು ತಳ್ಳಿದಾಗ ಸ್ಥಳಾಂತರ ಆಗುತ್ತೆ, ಅದು ಬಲ ಮತ್ತು ಸ್ಥಳಾಂತರ ಎರಡೂ ಒಂದೇ ದಿಕ್ಕಿನಲ್ಲಿಂದ ಅದು ಆಗೋದಿಲ್ಲ. ಓಡುವುದು ಅಷ್ಟೇ. ಮತ್ತು ದ ರೈಟ್ ಆನ್ಸರ್ ಈಸ್ ಸಿ, ಘರ್ಷಣೆ. ಓಕೆ, ನೆಕ್ಸ್ಟ್ ಶಕ್ತಿ 8th ಒನ್, ಶಕ್ತಿ ಎಂದರೆ ಏನು? ಶಕ್ತಿ ಅಂದರೆ ಏನು? ಶಕ್ತಿ ಅಂದರೆ ಎ ಕೆಲಸ ಮಾಡುವ ಸಾಮರ್ಥ್ಯ, ಬಿ ವೇಗ, ಸಿ ಸಮಯ, ಡಿ ಭಾರ. ಯಾವುದಾಗುತ್ತೆ ಇದರಲ್ಲಿ ಆನ್ಸರು? ಶಕ್ತಿ ಅಂದ್ರೇನು? ನಾನು ಶಕ್ತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಇದನ್ನು ಹೇಳಿದ್ದೀನಿ. ಶಕ್ತಿ ಅಂತಂದರೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ. ಹಾಗಾದರೆ ಆನ್ಸರ್ ಯಾವುದು ಇದರಲ್ಲಿ? ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ? ಹಾಗಾದರೆ ಆನ್ಸರ್ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟು 9th ಒನ್, ಶಕ್ತಿಯ SI ಯೂನಿಟ್ ಯಾವುದು? ನಾನು ಕ್ಲಾಸು ಶುರು ಮಾಡಿದಾಗ ಹೇಳಿದ್ದೀನಿ, ಮೊದಲನೇ ಕ್ವಶನಲ್ಲೇ ಶಕ್ತಿಯ SI ಯೂನಿಟ್ಟು ಮತ್ತು ಕೆಲಸದ SI ಯೂನಿಟ್ಟು ಎರಡೂ ಕೂಡ ಒಂದೇ ಆಗಿರುತ್ತೆ. ಆದ್ದರಿಂದ ಶಕ್ತಿಯ SI ಯೂನಿಟ್ ಯಾವುದಪ್ಪ ಅಂತಂದರೆ ಜೂಲ್. ಚಲನಶಕ್ತಿ ಸೂತ್ರ ಯಾವುದು? ಎ ಈಸ್ ಈಕ್ವಲ್ ಟು mgh. ಆಪ್ಷನ್ ಎ ಈಸ್ mgh, ಆಪ್ಷನ್ ಬಿ ಈಸ್ ಹಾಫ್ mv², ಆಪ್ಷನ್ ಸಿ ಈಸ್ FD, ಆಪ್ಷನ್ ಡಿ ಈಸ್ FT. ಆಪ್ಷನ್ ಇದರಲ್ಲಿ ಯಾವುದು ರೈಟ್ ಆನ್ಸರ್? ಚಲನಶಕ್ತಿ ಮೀನ್ಸ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಏನು? ಕೆಲಸದ ಶಕ್ತಿ. ಚಲನಶಕ್ತಿಯ ಸೂತ್ರ ಯಾವುದು? ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ mv². ಹಾಗಾದರೆ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟು ಚಲನಶಕ್ತಿ ಯಾವಾಗ ಆಗುತ್ತೆ ಅಂತ. ಚಲನೆಯಲ್ಲಿದ್ದಾಗ, ಆಪ್ಷನ್ ಬಿ ನಿಲ್ಲಿಸಿದಾಗ, ಆಪ್ಷನ್ ಸಿ ಸ್ಥಿರವಾಗಿದ್ದಾಗ, ಆಪ್ಷನ್ ಡಿ ನೆಲದಲ್ಲಿ.
ಆಬ್ವಿಯಸ್ಲಿ ಚಲನಶಕ್ತಿ ಯಾವಾಗ ಆಗುತ್ತಪ್ಪ ಅಂತಂದರೆ ಚಲನೆಯಲ್ಲಿದ್ದಾಗ ಚಲನಶಕ್ತಿ ಆಗುತ್ತೆ. ಸೊ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ವೇಗ ಜಾಸ್ತಿ ಆದರೆ ಕೈನೆಟಿಕ್ ಎನರ್ಜಿ ಕೂಡ ಏನಾಗುತ್ತೆ? ವೇಗ ಜಾಸ್ತಿ ಆದಾಗ ಕೈನೆಟಿಕ್ ಎನರ್ಜಿ ಕಡಿಮೆ ಆಗುತ್ತೆ. ಎ ಆಪ್ಷನ್ ಕಡಿಮೆ ಆಗುತ್ತೆ, ಆಪ್ಷನ್ ಬಿ ಜಾಸ್ತಿ ಆಗುತ್ತೆ, ಆಪ್ಷನ್ ಸಿ 0 ಆಗುತ್ತೆ, ಆಪ್ಷನ್ ಡಿ ಸ್ಥಿರವಾಗಿರುತ್ತೆ. ಇದರಲ್ಲಿ ವೇಗ ಜಾಸ್ತಿ ಆದರೆ ಕೈನೆಟಿಕ್ ಎನರ್ಜಿ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 13th one, ಪ್ರಚನ್ನ ಶಕ್ತಿ. ಪ್ರಚನ್ನ ಶಕ್ತಿ ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ. ಪ್ರಚನ್ನ ಶಕ್ತಿ ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಸೂತ್ರ ಏನು? E ಈಸ್ ಈಕ್ವಲ್ ಟು ½ mv². ಪ್ರಚನ್ನ ಶಕ್ತಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ½ mv². ಆಪ್ಷನ್ ಬಿ mgh, ಆಪ್ಷನ್ ಸಿ FD, ಆಪ್ಷನ್ ಡಿ P/T. ಆಪ್ಷನ್ ಬಿ mgh. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು mgh. ಓಕೆನಾ? ನೆಕ್ಸ್ಟ್ ಕಮ್ ಟು 14th one, ಹೈಟ್. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಹೈಟ್ ಮೇಲೇ ಡಿಪೆಂಡ್ ಆಗಿರುತ್ತೆ ಅಂತ ನಾನು ಕ್ಲಾಸಲ್ಲಿ ಮಾಡಬೇಕಾದ್ರೆ ಹೇಳಿದ್ದೀನಿ. ಹಾಗೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿಲಿ ಹೈಟ್ ಜಾಸ್ತಿ ಆದರೆ, ಎತ್ತರ ಜಾಸ್ತಿ ಆದರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆಪ್ಷನ್ ಬಿ ಜಾಸ್ತಿ ಆಗುತ್ತೆ, ಆಪ್ಷನ್ ಸಿ 0 ಆಗುತ್ತೆ, ಆಪ್ಷನ್ ಡಿ ಸ್ಥಿರವಾಗಿರುತ್ತೆ. ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆದರೆ, ಎತ್ತರ ಜಾಸ್ತಿ ಆದರೆ ಪೊಟೆನ್ಷಿಯಲ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ಹೈಟ್ ಜಾಸ್ತಿ ಆದರೆ ಪೊಟೆನ್ಷಿಯಲ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ 13th one, ಡ್ಯಾಮ್ನಲ್ಲಿ ಇರುವ ನೀರು ಯಾವ ಶಕ್ತಿ? ಕೈನೆಟಿಕ್. ಆಪ್ಷನ್ ಎ ಕೈನೆಟಿಕ್ ಎನರ್ಜಿ, ಆಪ್ಷನ್ ಬಿ ಪೊಟೆನ್ಷಿಯಲ್ ಎನರ್ಜಿ, ಆಪ್ಷನ್ ಸಿ ಉಷ್ಣ, ಆಪ್ಷನ್ ಡಿ ಬೆಳಕು. ಡ್ಯಾಮ್ನಲ್ಲಿರುವಂತಹ ನೀರು ಯಾವ ಶಕ್ತಿ? ಕೈನೆಟಿಕ್ ಎನರ್ಜಿ, ಚಲನಶಕ್ತಿ, ಆಪ್ಷನ್ ಬಿ ಪೊಟೆನ್ಷಿಯಲ್ ಎನರ್ಜಿ, ಪ್ರಚನ್ನ ಶಕ್ತಿ, ಆಪ್ಷನ್ ಸಿ ಉಷ್ಣ, ಆಪ್ಷನ್ ಡಿ ಬೆಳಕು. ಡ್ಯಾಮ್ನಲ್ಲಿರುವಂತಹ ನೀರು ಹೈಟಲ್ಲಿ ಶೇಖರಣೆ ಆಗಿರುತ್ತೆ. ಆದ್ದರಿಂದ ಹೈಟ್ ಅಂತ ಬಂದಾಗ ನಾವು ಯಾವಾಗಲೂ ಪೊಟೆನ್ಷಿಯಲ್ ಎನರ್ಜಿನೇ ಚೂಸ್ ಮಾಡಬೇಕು. ಸೊ ಆದ್ದರಿಂದ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ನೆಕ್ಸ್ಟ್ 16th one, ಹರಿಯುವ ನೀರು ಯಾವ ಶಕ್ತಿ? ಅಂದರೆ ಹರಿಯುವ ನೀರಿನಲ್ಲಿ ಚಲನೆ ಇರುತ್ತೆ. ಆದ್ದರಿಂದ ಅದನ್ನು ನಾವು ಏನಂತ ಕರಿತೀವಿ? ಚಲನೆ ಅಂತ ಬಂದಾಗ ನಾವು ಯಾವ ಆನ್ಸರ್ನ ಚೂಸ್ ಮಾಡಬೇಕು? ಆಪ್ಷನ್ ಎ ಕೈನೆಟಿಕ್ ಎನರ್ಜಿ, ಆಪ್ಷನ್ ಬಿ ಪೊಟೆನ್ಷಿಯಲ್ ಎನರ್ಜಿ, ಆಪ್ಷನ್ ಸಿ ಧ್ವನಿ, ಆಪ್ಷನ್ ಡಿ ರಾಸಾಯನಿಕ. ರಾಸಾಯನಿಕ ಮೀನ್ಸ್ ರಾಸಾಯನಿಕ ಶಕ್ತಿ ಅಂತ. ಚಲನೆ ಅಂತ ಹರಿಯುವ ನೀರು ಚಲನೆಯಲ್ಲಿರೋದ್ರಿಂದ ನಾವು ಯಾವಾಗಲೂ ಅದನ್ನು ಚಲನೆ ಅಂತ ಬಂದಾಗೆಲ್ಲ ನಾವು ಚಲನ ಶಕ್ತಿನೇ ಮಾರ್ಕ್ ಮಾಡಬೇಕು. ಆದ್ದರಿಂದ ಇಲ್ಲಿ ರೈಟ್ ಆನ್ಸರ್ ಯಾವುದಾಗ್ತಪ್ಪ ಅಂದರೆ ಆನ್ಸರ್ ಎ ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿ. ಓಕೆನಾ? ನೆಕ್ಸ್ಟು 17th one, ಕೆಲಸ ಮಾಡುವ ದರ ಅಥವಾ ಶಕ್ತಿ ವರ್ಗಾವಣೆಯ ದರವನ್ನು ನಾವು ಸಾಮರ್ಥ್ಯ ಅಂತ ಕರಿತೀವಿ ಅಂತ ಹೇಳಿದ್ದೀನಿ. ಕೆಲಸದ ದರ ಅಥವಾ ಶಕ್ತಿ ವರ್ಗಾವಣೆಯ ದರವನ್ನು ನಾವೇನಂತ ಕರಿತೀವಪ್ಪ ಅಂದರೆ ಪವರ್, ಅಂದರೆ ಸಾಮರ್ಥ್ಯ.
ಏನಂತ ಕರಿತೀವಿ? ಸಾಮರ್ಥ್ಯ ಅಂತ ಕರಿತೀವಿ. ಇಲ್ಲಿ ಪವರ್ ಅಂತಲೇ ಕೊಟ್ಟಿದ್ದಾರೆ. ಶಕ್ತಿ, ಪವರ್, ವೇಗ ಮತ್ತು ಆಪ್ಷನ್ ಭಾರ. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಪವರ್. ಪವರ್ ಮೀನ್ಸ್ ಸಾಮರ್ಥ್ಯ. ಓಕೆನಾ? ನೆಕ್ಸ್ಟ್ ಒನ್ ಪವರ್. ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಪವರ್ ಅಂದರೆ ಕೆಲಸದ ದರ ಅಥವಾ ಶಕ್ತಿಯ ವರ್ಗಾವಣೆಯ ದರವನ್ನು ನಾವು ಪವರ್ ಅಥವಾ ಸಾಮರ್ಥ್ಯ ಅಂತ ಕರಿತೀವಿ. ಇಲ್ಲಿ ಪವರ್ ಈಸ್ ಈಕ್ವಲ್ ಟು ಪಿ ಈಸ್ ಈಕ್ವಲ್ ಟು ವರ್ಕ್ ಬೈ ಟಿ, ಅಂದರೆ ಕೆಲಸ ಬೈ ಕಾಲ ಅಂತ ಆಗುತ್ತೆ. ಕೆಲಸ ಬೈ ಕಾಲ ಅಂದರೆ ಪವರ್ ಮೀನ್ಸ್ ಸಾಮರ್ಥ್ಯ ಅಂದರೆ ವರ್ಕ್ ಬೈ ಟೈಮ್ ಅಂತ ಆಗುತ್ತೆ. ಕೆಲಸ ಡಿವೈಡೆಡ್ ಬೈ ಕಾಲ ಅಂತ. ಇಲ್ಲಿ ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೆಲಸ ಇಂಟು ಸಮಯ, ಆಪ್ಷನ್ ಬಿ ಕೆಲಸ ಡಿವೈಡೆಡ್ ಬೈ ಸಮಯ, ಆಪ್ಷನ್ ಸಿ ಸಮಯ ಡಿವೈಡೆಡ್ ಬೈ ಕೆಲಸ, ಆಪ್ಷನ್ ಡಿ ಬಲ ಇಂಟು ಸಮಯ. ಆದರೆ ಇಲ್ಲಿ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಕಾಲ ಮೀನ್ಸ್ ಸಮಯ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಕೆಲಸ ಬೈ ಸಮಯ. ಸಾಮರ್ಥ್ಯದ SI ಯೂನಿಟ್ ಏನು? ಎ ಜೂಲ್, ಬಿ ವ್ಯಾಟ್, ಸಿ ನ್ಯೂಟನ್, ಡಿ ಮೀಟರ್. ಸಾಮರ್ಥ್ಯ ಮೀನ್ಸ್ ಪವರ್ನ SI ಯೂನಿಟ್ ಏನಪ್ಪ ಅಂತಂದರೆ ವ್ಯಾಟ್. ಇದು ಜೇಮ್ಸ್ ವ್ಯಾಟ್ ರವರ ಜ್ಞಾಪಕಾರ್ಥವಾಗಿ ಇದನ್ನು ಇಟ್ಟಿದ್ದಾರೆ, ಈ ಹೆಸರನ್ನು ಇಟ್ಟಿದ್ದಾರೆ ಅಂತ, ಇದನ್ನ ಯೂನಿಟ್ ನೇಮ್ನ ಇಟ್ಟಿದ್ದಾರೆ ಅಂತ ಕ್ಲಾಸ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ ಸಾಮರ್ಥ್ಯದ SI ಯೂನಿಟ್ ಯಾವುದಪ್ಪ ಅಂತಂದರೆ ವ್ಯಾಟ್. ಓಕೆ, ನೆಕ್ಸ್ಟ್ 20th ಒನ್. 1 ಹಾರ್ಸ್ ಪವರ್ ಈಸ್ ಈಕ್ವಲ್ ಟು, 1 ಹಾರ್ಸ್ ಪವರ್ ಅಂದರೆ ಇದು ಕೂಡ ಸಾಮರ್ಥ್ಯದ ಯೂನಿಟ್ಟೇ, ಅಂದರೆ ಪವರ್ ಯೂನಿಟ್ ಇದು ಹಾರ್ಸ್ ಪವರ್ ಅನ್ನೋದು. ಇದು 1 ಹಾರ್ಸ್ ಪವರ್ ಇಸ್ ಈಕ್ವಲ್ ಟು ಹೈಯರ್ ಯೂನಿಟ್. ಇದು 1 ಹಾರ್ಸ್ ಪವರ್ ಇಸ್ ಈಕ್ವಲ್ ಟು ಎಷ್ಟು ವ್ಯಾಟ್ಗೆ ಈಕ್ವಲ್ ಆಗಿರುತ್ತೆ ಅಂತ ಕ್ವಶನ್ ಕೇಳಿದರೆ ಇಲ್ಲಿ ಎ ಆಪ್ಷನ್ 746 ವ್ಯಾಟ್, ಬಿ 100 ವ್ಯಾಟ್, ಸಿ 1000 ವ್ಯಾಟ್, ಡಿ 1 ವ್ಯಾಟ್. ಇದರಲ್ಲಿ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. 746 ವ್ಯಾಟ್. 746 ವ್ಯಾಟ್ ಈಸ್ ರೈಟ್ ಆನ್ಸರ್. 1 ಹಾರ್ಸ್ ಪವರ್ ಇಸ್ ಈಕ್ವಲ್ ಟು 746 ವ್ಯಾಟ್. ನೆಕ್ಸ್ಟು 21st. ಶಕ್ತಿ ನೈದರ್ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್. ಇದು ಅಂದರೆ ಇಂಗ್ಲೀಷಲ್ಲಿ ಬಂದ್ಬಿಟ್ಟಿದೆ. ಇಲ್ಲಿ ಶಕ್ತಿಯನ್ನು ನಾಶಗೊಳಿಸಲು ಸಾಧ್ಯವಿಲ್ಲ ಅಥವಾ ಸೃಷ್ಟಿಸಲು ಸಾಧ್ಯವಿಲ್ಲ. ಇದು ಯಾವ ನಿಯಮ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಎ ಶಕ್ತಿ ಸಂರಕ್ಷಣೆ ನಿಯಮ, ಆಪ್ಷನ್ ಬಿ ಚಲನ ನಿಯಮ, ಆಪ್ಷನ್ ಸಿ ಘರ್ಷಣೆ, ಆಪ್ಷನ್ ಡಿ ಗುರುತ್ವ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಲ್ಲಿ ಶಕ್ತಿಯನ್ನು ನಾಶಗೊಳಿಸಲು ಸಾಧ್ಯವಿಲ್ಲ ಅಥವಾ ಸೃಷ್ಟಿಸಲು ಸಾಧ್ಯವಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿ ಯಾವ ನಿಯಮನಪ್ಪ ಅಂತಂದರೆ ಇದು ಶಕ್ತಿಯ ಸಂರಕ್ಷಣಾ ನಿಯಮ. ಯಾವ ನಿಯಮ? ಶಕ್ತಿಯ ಸಂರಕ್ಷಣೆಯ ನಿಯಮ. ಸೊ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಶಕ್ತಿ ಎನರ್ಜಿ ಈಸ್ ನೈದರ್ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್. ಇದನ್ನು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತಲೂ ಕರಿತೀವಿ ಅಂತ ಹೇಳಿದ್ದೀನಿ. ನೆಕ್ಸ್ಟು ಕೈನೆಟಿಕ್ ಎನರ್ಜಿಯಿಂದ ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆ ಅಂತಂದರೆ, ಕೈನೆಟಿಕ್ ಎನರ್ಜಿ ಅಂದರೆ ಚಲನ ಇರಬೇಕು. ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ ಏನೋ, ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ ಹೈಟ್ ಇರಬೇಕು ಅಲ್ವಾ. ನಾವು ಒಂದು ಶಾರ್ಟ್ಕಟ್ ಮೆಥಡ್ ತಿಳ್ಕೊಬೇಕು ಅಂದರೆ ಕೈನೆಟಿಕ್ ಎನರ್ಜಿ ಅಂತಂದರೆ ಚಲನ ಇರಬೇಕು, ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ ಹೈಟ್, ಆಯಿತಾ, ಇರಬೇಕಲ್ವ ಅದು. ಸೊ ಇಲ್ಲಿ
ಕೊಟ್ಟಿರೋಂಥ ಆಪ್ಷನ್ಸ್ಗಳಲ್ಲಿ ಯಾವುದು ಕೈನೆಟಿಕ್ ಎನರ್ಜಿಯಿಂದ ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆ? ಕೈನೆಟಿಕ್ ಎನರ್ಜಿಯಿಂದ ಪೊಟೆನ್ಷಿಯಲ್ ಎನರ್ಜಿಗೆ ಯಾವುದು ಉದಾಹರಣೆ? ಆಪ್ಷನ್ ಎ ಮೇಲಕ್ಕೆ ಎಸೆದ ಕಲ್ಲು, ಮೇಲಕ್ಕೆ ಎಸೆದ ಕಲ್ಲು, ಬೀಳುವ ಕಲ್ಲು, ಆಪ್ಷನ್ ಸಿ ಹರಿಯುವ ನೀರು, ಆಪ್ಷನ್ ಸಿ ಹರಿಯುವ ನೀರು, ಆಪ್ಷನ್ ಡಿ ಓಡುವವನು. ಇಲ್ಲಿ ಯಾವುದಪ್ಪ ಕೈನೆಟಿಕ್ ಎನರ್ಜಿಯಿಂದ ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆ ಅಂತಂದರೆ ಮೇಲಕ್ಕೆ ಎಸೆದ ಕಲ್ಲು. ಮೇಲಕ್ಕೆ ಎಸೆದ ಕಲ್ಲು ಕೈನೆಟಿಕ್ ಎನರ್ಜಿಯಿಂದ ಪೊಟೆನ್ಷಿಯಲ್ ಎನರ್ಜಿಗೆ ಹೇಗೆ ಉದಾಹರಣೆ ಆಗುತ್ತೆ ಅಂತಂದರೆ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಹೇಗೆ ಅಂತಂದರೆ ಕಲ್ಲನ್ನು ಮೇಲ್ಗಡೆ ಎಸಿಬೇಕಾದ್ರೆ ಅದು ಚಲನೆಯಲ್ಲಿರುತ್ತೆ ಅಲ್ವಾ? ಸೊ ಇದು ಕೈನೆಟಿಕ್ ಎನರ್ಜಿ. ಮೇಲ್ಗಡೆ ಎಸೆದ ಮೇಲೆ ಇದು ಹೈಟ್ಗೆ ಹೋಗುತ್ತಲ್ವಾ, ಇದು ಪೊಟೆನ್ಷಿಯಲ್ ಎನರ್ಜಿಗೆ, ಕೈನೆಟಿಕ್ ಎನರ್ಜಿಯಿಂದ ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆ ಆಗುತ್ತೆ. ಓಕೆನಾ? ಕೈನೆಟಿಕ್ ಎನರ್ಜಿಯಿಂದ ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆ ಯಾವುದು ಅಂದರೆ ಮೇಲಕ್ಕೆ ಎಸೆದ ಕಲ್ಲು. ನೆಕ್ಸ್ಟ್ 23rd, ಪೊಟೆನ್ಷಿಯಲ್ ಎನರ್ಜಿಯಿಂದ ಕೈನೆಟಿಕ್ ಎನರ್ಜಿಗೆ ಉದಾಹರಣೆ ಯಾವುದು? ಆಪ್ಷನ್ ಎ ಬೀಳುವ ಕಲ್ಲು, ಆಪ್ಷನ್ ಬಿ ಎತ್ತಿದ ಕಲ್ಲು, ಆಪ್ಷನ್ ಸಿ ಮರ, ಆಪ್ಷನ್ ಡಿ ನಿಲ್ಲಿಸಿದ ಬಸ್. ಹೇಗೆಂದರೆ ಇದಕ್ಕೆ ಆನ್ಸರ್ ಯಾವುದು? ರೈಟ್ ಆನ್ಸರ್ ಯಾವುದು? ಆಪ್ಷನ್ ಎ ಈಸ್ ರೈಟ್ ಆನ್ಸರ್, ಬೀಳುವ ಕಲ್ಲು. ಬೀಳುವ ಕಲ್ಲು, ಆಪ್ಷನ್ ಎ ಈಸ್ ರೈಟ್ ಆನ್ಸರ್, ಬೀಳುವ ಕಲ್ಲು. ಹೇಗೆ ಅಂದರೆ ಕಲ್ಲು ಮೇಲ್ಗಡೆಯಿಂದ ಕೆಳಗಡೆ ಬೀಳುತ್ತೆ. ಕೆಳಗಡೆ ಬೀಳುವಾಗ ಅದು ಚಲನೆಯಲ್ಲಿರುತ್ತೆ. ಫಸ್ಟು ಮೇಲ್ಗಡೆ ಇರುತ್ತಲ್ವ, ಹೈಟಲ್ಲಿರುತ್ತೆ, ಅಂದರೆ ಅದೇನು ಪೊಟೆನ್ಷಿಯಲ್ ಎನರ್ಜಿ ಹೈಟಲ್ಲಿರೋದ್ರಿಂದ ಅದು ಕೆಳಗಡೆ ಬೀಳ್ತಾ ಇರುತ್ತಲ್ಲ, ಅದಕ್ಕೆ ಆವಾಗ ಚಲನೆಯಲ್ಲಿರುತ್ತೆ. ಆವಾಗ ಅದು ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಆಗುತ್ತೆ. ಸೊ ಬೀಳುವ ಕಲ್ಲು ಈಸ್ ಎಕ್ಸಾಂಪಲ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಟು ಕೈನೆಟಿಕ್ ಎನರ್ಜಿ. ನೆಕ್ಸ್ಟ್ 24th one, 90 ಡಿಗ್ರಿ ಕೋನದಲ್ಲಿ ಕೆಲಸ ಏನಾಗಿರುತ್ತೆ? 90 ಡಿಗ್ರಿ ಕೋನದಲ್ಲಿ ಕೆಲಸ ಏನಾಗಿರುತ್ತೆ ಅಂದರೆ ಆಪ್ಷನ್ ಎ ಈಸ್ ಜಾಸ್ತಿ, ಆಪ್ಷನ್ ಬಿ 0, ಆಪ್ಷನ್ ಸಿ ಕಡಿಮೆ, ಆಪ್ಷನ್ ಡಿ ಅನಂತ ಮೀನ್ಸ್ ಇನ್ಫಿನಿಟಿ. 90 ಡಿಗ್ರಿಲಿ ಏನಾಗಿರುತ್ತೆ? 90 ಡಿಗ್ರಿ ಕೋನದಲ್ಲಿ ಕೆಲಸ ಏನಾಗಿರುತ್ತಪ್ಪ ಅಂತಂದರೆ 0 ಆಗಿರುತ್ತೆ. ಇದು ಶೂನ್ಯ ಕೆಲಸದ ವಿಧಗಳು ಹೇಳಬೇಕಾದ್ರೆ ಶೂನ್ಯ ಕೆಲಸದಲ್ಲಿ ನಾನು ಇದನ್ನು ಹೇಳಿದ್ದೀನಿ. ಲಂಬವಾಗಿ 90 ಡಿಗ್ರಿಲಿದ್ದಾಗ ಕೆಲಸ ಯಾವಾಗಲೂ ಏನಾಗಿರುತ್ತೆ? 0 ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ 25th one, ಬಲ ಇಲ್ಲ ಅಂದರೆ ಅಲ್ಲಿ ಏನಾಗಿರುತ್ತೆ? ಕೆಲಸ ಏನಾಗಿರುತ್ತೆ? ಆಪ್ಷನ್ ಎ ಈಸ್ ಜಾಸ್ತಿ, ಆಪ್ಷನ್ ಬಿ 0, ಆಪ್ಷನ್ ಸಿ ಕಡಿಮೆ, ಆಪ್ಷನ್ ಡಿ ಸ್ಥಿರ. ಬಲ ಇಲ್ಲ ಅಂತಂದರೆ ಕೆಲಸ ಇಲ್ಲ. ಸ್ಟಾರ್ಟಿಂಗ್ ಇದನ್ನು ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೀನಿ. ಬಲ ಇಲ್ಲ ಅಂತಂದರೆ ಅಲ್ಲಿ ಕೆಲಸ ನಡೆದಿರಲ್ಲ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್, 0. ನೆಕ್ಸ್ಟು ಭಾರ ಜಾಸ್ತಿ ಆದಷ್ಟು ಕೈನೆಟಿಕ್ ಎನರ್ಜಿ ಏನಾಗುತ್ತೆ? ಆಪ್ಷನ್ ಎ ಕಡಿಮೆ, ಆಪ್ಷನ್ ಬಿ ಜಾಸ್ತಿ, ಆಪ್ಷನ್ ಸಿ 0 ಮತ್ತು ಆಪ್ಷನ್ ಡಿ ಸ್ಥಿರ. ಭಾರ ಜಾಸ್ತಿ ಆದಷ್ಟು ಕೈನೆಟಿಕ್ ಎನರ್ಜಿ ಏನಾಗುತ್ತೆ? ಭಾರ ಜಾಸ್ತಿ ಆದಷ್ಟು ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಮತ್ತು ಹೈಟ್ ಜಾಸ್ತಿ ಆದಷ್ಟು ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಓಕೆನಾ? ಇಲ್ಲಿ ಸೊ ಭಾರ ಜಾಸ್ತಿ ಆದಷ್ಟು ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 27th one, ರಬ್ಬರ್ ಬ್ಯಾಂಡ್ನ ಎಳೆದಾಗ ಅದರಲ್ಲಿ ಯಾವ ಶಕ್ತಿ ಇರುತ್ತೆ? ಆಪ್ಷನ್ ಎ ಕೈನೆಟಿಕ್ ಎನರ್ಜಿ, ಆಪ್ಷನ್ ಬಿ ಪೊಟೆನ್ಷಿಯಲ್ ಎನರ್ಜಿ,
ಆಪ್ಷನ್ ಸಿ ಉಷ್ಣ, ಆಪ್ಷನ್ ಡಿ ಧ್ವನಿ. ರಬ್ಬರ್ ಬ್ಯಾಂಡನ್ನು ಎಳೆದಾಗ ಯಾವ ಎನರ್ಜಿ ಅದು ರಬ್ಬರ್ ಬ್ಯಾಂಡನ್ನು ಎಳೆದಾಗ ಯಾವ ಶಕ್ತಿ ಇರುತ್ತೆ ಅದರಲ್ಲಿ ಅಂತ ಅಲ್ವಾ ಕ್ವಶನ್ನು. ಆಪ್ಷನ್ ಎ ಕೈನೆಟಿಕ್ ಎನರ್ಜಿ, ಆಪ್ಷನ್ ಬಿ ಪೊಟೆನ್ಷಿಯಲ್ ಎನರ್ಜಿ, ಆಪ್ಷನ್ ಸಿ ಉಷ್ಣ, ಆಪ್ಷನ್ ಡಿ ಧ್ವನಿ. ಯಾವುದು ಆನ್ಸರ್ ಯಾವುದು ಇದಕ್ಕೆ? ರಬ್ಬರ್ ಬ್ಯಾಂಡನ್ನು ಎಳೆದಾಗ ಯಾವ ಶಕ್ತಿ ಇರುತ್ತೆ ಅದರಲ್ಲಿ ರಬ್ಬರ್ ಬ್ಯಾಂಡಲ್ಲಿ ಎಳೆದಾಗ, ಎಳೆದು ಬಿಟ್ಟಾಗಲ್ಲ, ಎಳೆದಾಗ. ಈಗ ಒಂದು ರೆಸ್ಟಲ್ಲಿರುತ್ತೆ, ಒಂದು ರಬ್ಬರ್ ಬ್ಯಾಂಡು ರೆಸ್ಟಲ್ಲಿರುತ್ತೆ. ಇದು ರೆಸ್ಟಲ್ಲಿದ್ದಾಗ, ಇದು ನಾರ್ಮಲ್ಲಾಗಿದ್ದಾಗ ರಬ್ಬರ್ ಬ್ಯಾಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಯಾವ ಶಕ್ತಿನೂ ಇದರಲ್ಲಿ ಸ್ಟೋರ್ ಆಗಿರೋದಿಲ್ಲ, ಯಾವ ಶಕ್ತಿನೂ ಸಹ ಇದರಲ್ಲಿ ಸ್ಟೋರ್ ಆಗಿರೋದಿಲ್ಲ. ಆದ್ದರಿಂದ ಇದು ಆವಾಗೇನಾಗಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ 0 ಆಗಿರುತ್ತೆ. ನಾವು ಕೈಯಿಂದ ಜೋರಾಗಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಅಂದರೆ ಎಳಿತೀವಿ, ಆವಾಗ ಇಷ್ಟು ದೊಡ್ಡದಾಗುತ್ತೆ. ಆದರೆ ಏನಾಗುತ್ತೆ, ರಬ್ಬರ್ ಬ್ಯಾಂಡ್ ಶೇಪು ಚೇಂಜ್ ಆಗುತ್ತೆ. ರಬ್ಬರ್ ಬ್ಯಾಂಡ್ ಶೇಪ್ ಚೇಂಜ್ ಆದಾಗ ಆ ಸಮಯದಲ್ಲಿ ಏನಾಗುತ್ತೆ, ಇದರಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ. ಹಿಂಗೆ ಎಳಿತೀವಲ್ಲ, ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಸೊ ಎನರ್ಜಿ ಸ್ಟೋರ್ ಆಗುತ್ತೆ. ಸ್ಟೋರ್ ಆದಾಗ ಈ ಸ್ಟೋರ್ಡ್ ಎನರ್ಜಿನ ಈ ಎನರ್ಜಿ ಸ್ಟೋರ್ ಆಗಿರೋದನ್ನ ಇದನ್ನು ಪ್ರಚನ್ನ ಶಕ್ತಿ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಮತ್ತು ಇದು ನೋಡಿ, ಲೆಂತ್ ಕೂಡ ದೊಡ್ಡ ಆಯ್ತಲ್ವಾ, ಆದ್ದರಿಂದ ಇದನ್ನು ಪೊಟೆನ್ಷಿಯಲ್ ಎನರ್ಜಿ. ರಬ್ಬರ್ ಬ್ಯಾಂಡ್ನ ಎಳೆದಾಗ ಯಾವ ಎನರ್ಜಿ ಇರುತ್ತೆ ಅದರಲ್ಲಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಇದನ್ನು ಸ್ಪೆಷಲಿ ಏನಂತ ಕರಿತೀವಪ್ಪ ಅಂದರೆ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಈ ಥರ ರಬ್ಬರ್ ಬ್ಯಾಂಡ್ನ ಎಳೆದಾಗ ಇದು ಶೇಪ್ ಚೇಂಜ್ ಆಗಿ ಎನರ್ಜಿ ಸ್ಟೋರ್ ಆಗೋದನ್ನು ಇದನ್ನು ಸ್ಪೆಷಲಿ ಏನಂತ ಕರಿತೀವಪ್ಪ ಅಂದರೆ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ ಇದನ್ನು. ಸೊ ಆನ್ಸರ್ ಬಿ ಇಸ್ ರೈಟ್ ಆನ್ಸರ್, ಪೊಟೆನ್ಷಿಯಲ್ ಎನರ್ಜಿ. ಓಡುತ್ತಿರುವ ಬಸ್ ಯಾವ ಶಕ್ತಿ? ಓಡುತ್ತಿರುವ ಬಸ್ ಯಾವ ಶಕ್ತಿ? ಬಸ್ಸು ಓಡ್ತಾ ಇದೆ ಅಂತಂದರೆ ಅಲ್ಲಿ ಯಾವ ಎನರ್ಜಿ ಇರುತ್ತೆ? ಚಲಿಸ್ತಾ ಇದೆ ಅಂದರೆ ಚಲನೆ ಮೀನ್ಸ್ ನಾವು ಯಾವಾಗಲೂ ಏನು ಹೇಳ್ತೀವಿ, ಚಲನೆ ಇದ್ದರೆ ಆಪ್ಷನ್ ಎ ಇಸ್ ಕೈನೆಟಿಕ್ ಎನರ್ಜಿ, ಆಪ್ಷನ್ ಬಿ ಇಸ್ ಪೊಟೆನ್ಷಿಯಲ್ ಎನರ್ಜಿ, ಆಪ್ಷನ್ ಸಿ ಬೆಳಕು, ಆಪ್ಷನ್ ಡಿ ಉಷ್ಣ. ಚಲನೆಯಲ್ಲಿದೆ ಬಸ್ಸು ಅಂತಂದರೆ ಅದನ್ನು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ, ಚಲನ ಶಕ್ತಿ ಅಂತ ಕರಿತೀವಿ. ಸೊ ಆನ್ಸರ್ ಎ ಇಸ್ ರೈಟ್ ಆನ್ಸರ್, ಕೈನೆಟಿಕ್ ಎನರ್ಜಿ. ಓಕೆನಾ? ಮರದ ಮೇಲಿರುವ ಹಣ್ಣು ಯಾವ ಶಕ್ತಿ? ಆಪ್ಷನ್ ಎ ಪೊಟೆನ್ಷಿಯಲ್ ಎನರ್ಜಿ, ಆಪ್ಷನ್ ಎ ಬಿ ಕೈನೆಟಿಕ್ ಎನರ್ಜಿ, ಆಪ್ಷನ್ ಸಿ ಧ್ವನಿ, ಆಪ್ಷನ್ ಡಿ ಉಷ್ಣ. ಡ್ಯಾಮ್ನಲ್ಲಿರುವಂತಹ ನೀರು, ಮರದ ಮೇಲಿರುವಂತಹ ಹಣ್ಣು ಇವೆಲ್ಲವೂ ಕೂಡ ಯಾವುದಕ್ಕೆ ಉದಾಹರಣೆ? ನಾನು ಕ್ಲಾಸ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಯಾವುದಕ್ಕೆ ಉದಾಹರಣೆ ಅಂದರೆ ಮರದ ಮೇಲಿರುವ ಹಣ್ಣು, ಡ್ಯಾಮ್ನಲ್ಲಿರುವಂತಹ ನೀರು ಇವೆಲ್ಲವೂ ಸಹ ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್. ಬಲದ ದಿಕ್ಕು ವಿರುದ್ಧವಾಗಿದ್ದರೆ, ಬಲ ಮತ್ತು ಸ್ಥಳಾಂತರ ದಿಕ್ಕು ವಿರುದ್ಧವಾಗಿದ್ದರೆ, ಒಂದೇ ದಿಕ್ಕಿನಲ್ಲಿದ್ದರೆ ಅದನ್ನು ಧನಾತ್ಮಕ ಕೆಲಸ ಅಂತ ಕರಿತೀವಿ. ಯಾವುದೇ ಸ್ಥಳಾಂತರ ಆಗಲಿಲ್ಲ ಅಂದರೆ ಅದನ್ನ ಶೂನ್ಯ ಕೆಲಸ ಅಂತ ಕರಿತೀವಿ. ಬಲದ ದಿಕ್ಕು ವಿರುದ್ಧವಾಗಿದ್ದರೆ ಅದನ್ನು ಏನಂತ ಕರಿತೀವಿ? ಆಪ್ಷನ್ ಎ ಧನಾತ್ಮಕ ಕೆಲಸ, ಆಪ್ಷನ್ ಬಿ ಋಣಾತ್ಮಕ ಕೆಲಸ, ಆಪ್ಷನ್ ಸಿ 0 ಕೆಲಸ, ಆಪ್ಷನ್ ಡಿ ಅನಂತ. ಇಲ್ಲಿ ಬಲದ ದಿಕ್ಕು ವಿರುದ್ಧವಾಗಿರೋದ್ರಿಂದ ಏನಂತ ಕರಿತೀವಿ ಅದನ್ನು? ಆಪ್ಷನ್ ಬಿ ಋಣಾತ್ಮಕ ಕೆಲಸ ಅಂತ ಕರಿತೀವಿ. ಸೊ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಕೆಲಸ ಮತ್ತು ಶಕ್ತಿ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ MCQsನು ಸಹ ಇಲ್ಲಿ ಸಾಲ್ವ್ ಮಾಡಿದ್ದೀನಿ.
ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.